ಕುಣಗಲ್ಲು ಶಾಸಕರು ನೋಡಿದೆ ಎಲ್ಲ ಮಸಳೆ ಕಣ್ಣೀರು ಹಾಕ್ತಾವೆ, ಎಲ್ಲ ಪ್ರವಾಸ ಮಾಡ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಕುಣಗಲ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕಾಗ್ತಿದೆ. ಯಾಕೆಂದರೆ ಕುಣಗಲ್ದು ನೀರು ಒಂದು TMC ಅಲ್ಲೇ ರಾಮನಗರಕ್ಕೆ ಬಿಟ್ಕೊಟ್ಬಿಟ್ರೆ ಕುಣಗಲ್ ರೈತರಿಗೆ ಕಣ್ಣಿಗೆ ಮಣ್ಣೆರ್ಚಕ್ಕೆ ಈ ಡ್ರಾಮಾ ಆಡ್ತಾವ್ರೆ. ಈ ಡ್ರಾಮಾ ಕುಣಗಲ್ ಶಾಸಕ ರಂಗನಾಥ್ ಬಿಡಬೇಕು. ಮತ್ತೆ ಏನು ಈ ಕೆನಲ್ ಆಗೋದ್ರಲ್ಲಿ ಕಾಂಟ್ರಾಕ್ಟ್ರಿಗೆ ಪಾರ್ಟ್ನರ್ ಅವರೇ. ಸಾವಿರಾರು ಕೋಟಿ ಬಂಡವಾಳ ಹಾಕ್ಬಿಟ್ಟು, ಈಗ 100 ಕೋಟಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ನಾನು ಇದಕ್ಕೇನಾರ ಪ್ರಾಜೆಕ್ಟ್ ನಿಂತು ಹೋಗ್ಬಿಟ್ರೆ ನಾನು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅಂತ ಹೇಳ್ಬೇಕಪ್ಪ ರಂಗನಾಥ್. ರೈತರಿಗೆ ನೀರು ಬಿಡಲಿದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಲ್ಲ. ಈ ಎಕ್ಸ್ಪ್ರೆಸ್ ಕೆನಾಲಲ್ಲಿ ದುಡ್ಡು ಬರಲ್ಲ, ಇಲ್ಲ ದುಡ್ಡು ನನ್ನ ಬಂಡವಾಳ ಹಾಕಿರೋದು ವಾಪಸ್ ಬರಲ್ಲ ಅನ್ನೋ ರೀತಿಯಲ್ಲಿ ರೈತರಿಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಮಸಳೆ ಕಣ್ಣೀರು ಹಾಕೋದು ಬಿಟ್ಟು ಕುಣಗಲ್ಗೆ ಏನು ಕುಣಗಲ್ನೂ ಸೇರಿಸಿ ರಾಮನಗರಕ್ಕೆ ಕೊಟ್ಟರೆ ಅದನ್ನು ಉಳಿಸ್ಕೊ ಫಸ್ಟ್. ಆಮೇಲೆ 40 ಕಿಲೋಮೀಟ್ರ್ ಕೆನಲ್ಗೆ 40 ಕಿಲೋಮೀಟ್ರ್ ಕಾಮಗಾರಿ ಕಂಪ್ಲೀಟ್ ಮಾಡಿ ವರ್ತೂರು ಹೋಗ್ಲಿ. ರೈತರಿಗೆ ನಿಜವಾಗ್ಲೂ ನೀನು ರೈತರ ಮಗ, ತಾಲೂಕಲ್ಲಿ ಜನ ನನಗೆ ಓಟ್ ಹಾಕಿದರೆ ಅವ್ರ ಋಣ ತೀರಿಸ್ಬೇಕು ಅಂದ್ರೆ 40 ಕಿಲೋಮೀಟ್ರ್ ಕೆನಲ್ ಎಕ್ಸ್ಪ್ರೆಸ್ ಕೆನಲ್ ಬಿಟ್ಬಿಟ್ಟು ಈ ದುಡ್ಡನ್ನೇ ನೀನೇನು ದುಡ್ಡು ಹೊಡೆಯೋ ಸ್ಕೀಮ್ ಮಾಡ್ಕೊಂಡಿದ್ದೀಯ ಆ ದುಡ್ಡನ್ನೇ ಹಾಕ್ಬಿಟ್ಟು ಆ ರೈತರಿಗೆ ನಿಜವಾಗ್ಲೂ ನ್ಯಾಯ ದೊರಕಿಸ್ಕೊಡು. ಮತ್ತು ಏನು ಮಾಡ್ತಾ ಇದ್ದೆ, ಹೋದ ವರ್ಷ ಆಚೆ ವರ್ಷ 3 TMC ನೀರು ಬಂತು. ಎಲ್ಲಿ ಬಿಟ್ಟಿದೆಯಪ್ಪ ರಂಗನಾಥ್? 3 TMC 2.89 2.96 40 ಕಿಲೋಮೀಟ್ರ್ ಕೆನಲ್ಲೇ ಆಗಿಲ್ಲ, ಅದ್ರದ್ದು ನೀರು ಸೇರಿ ಡ್ರಾ ಮಾಡ್ಕೊಂಡಿದ್ರೆ ನೀರು ಎಲ್ಲಿಗೆ ಬಿಟ್ಟಿದ್ರೆ ಅದು ಲೆಕ್ಕಿಲ್ಲ. ಸುಮ್ಮನೆ ರೈತರ ಮುಂದೆ ರಾಜಕೀಯ ಏನು ದೊಂಬರಾಟ ಆಡ್ದಂಗೆ ರೈತರೆಲ್ಲ ನನ್ನ ಮೇಲೆ ಬಿದ್ದುಬಿಡ್ತಾರೆ ಕುಣಗಲ್ ತಾಲೂಕರು, ನನಗೆ ಉಳುವಿಲ್ಲ ಅಂತ ಹೇಳಿ ಊರಿಗೆ ಹೋಗಿ ನಾಟಕ ಆಡೋದು ಬಿಟ್ಬಿಟ್ಟು ನಿಜವಾಗ್ಲೂ ರೈತ ಮಗ ಆಗಿದ್ರೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ನೀವು ಕೆನಲ್ ಮಾಡಿ ವರ್ತೂರು ಹೋಗಿ ರೈತರಿಗೂ ನೀರು ಕೊಡಿ. ಅದು ಬಿಟ್ಬಿಟ್ಟು ಅಲ್ಲಿ DK ಶಿವಕುಮಾರ್ ಮಾತಾಡೋಕ್ಕಾಗದೆ ರಾಮನಗರ ಕಡೆಗೆ 1 TMC ನೀರು ಬಿಟ್ಕೊಡಿರೋದು ಈ ಕೃತ್ಯ. ಇದು ಏನು ಅಂದರೆ ಏನು ನಮ್ಮ ಹಳ್ಳಿ ಕಡೆಯಲ್ಲಿ ಗಾದಿ ಹೇಳ್ತಾರೆ, ಚೆಂಬು ಹೋಗಿದೆ ಗಂಗ್ಲ ಕೊಟ್ಟರು ಅಂದಂಗೆ. ಚೆಂಬು ಇಲ್ಲ ಗಂಗ್ಲೂ ಇಲ್ಲ, ಎಲ್ಲದನ್ನೂ ಕೊಟ್ಬಿಟ್ಟು DK ಶಿವಕುಮಾರ್ಗೆ ಬರೀ ಕೈ ಕೂತಿದ್ಯಾ ರಂಗನಾಥ್ ಅವ್ರಿಗೆ. ಅವ್ರಿಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ನಮ್ಮ ಜನಪ್ರತಿನಿಧಿಗಳು ನಮ್ಮ